ದೊಡ್ಡೋರು ಹೇಳ್ತಾರೆ, ಕೆಲ ವಿಷಯಗಳ ಬಗ್ಗೆ ತಿಳ್ಕೊಳ್ದೆ ಅದರ ಬಗ್ಗೆ ತಲೆ ಹಾಕಬಾರದು ಅಂತ. ಅದರ ಪರಿಣಾಮ ಜೀವನ ಪರ್ಯಂತ ಪಶ್ಚಾತ್ತಾಪ ಮಾಡಬೇಕಾಗುತ್ತೆ. ಆದರೆ ನಮ್ಮ ತಲೆಯೊಳಗಿರೋ ಹುಳ ಸುಮ್ಮನಿರೋದಿಲ್ಲ. ಅದೇ ರೀತಿ ರಾಕೇಶನ ಒಂದು ಚಿಕ್ಕ ಹುಡುಗಾಟದ ತೀರ್ಮಾನ ಅವನ ಸ್ನೇಹಿತರ ಪಶ್ಚಾತ್ತಾಪಕ್ಕೆ ಗುರಿಯಾಗುತ್ತೆ. ಹಾಗಾದ್ರೆ ರಾಕೇಶ ಮಾಡಿರೋದಾದ್ರೂ ಏನು? ಅದರ ಪರಿಣಾಮ ಅವನ ಸ್ನೇಹಿತನಿಗೆ ಶಿಕ್ಷೆಗೊಳಗಾದ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಹಂಟೆಡ್ ಲೈನ್ ಇಂಡಿಯಾದ ಇನ್ನೊಂದು ಸ್ಟೋರಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೋ. ರಾಕೇಶ ಬೆಂಗಳೂರಿನಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಅವನಿಗೆ ರಾಹುಲ್ ಎಂಬ ಆತ್ಮೀಯ ಗೆಳೆಯ ಕೂಡ ಇದ್ದ. ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ಒಂದು ಕಂಪನಿ ಹುಡುಕಿ ಕೆಲಸ ಮಾಡುತ್ತಿದ್ದ. ಮುಂಚೆ ಅವನು ಬಾಯ್ಸ್ ಹಾಸ್ಟೆಲ್ನಲ್ಲಿ ಇರುತ್ತಿದ್ದ. ಆದರೆ ಅದು ಅವನು ಕೆಲಸ ಮಾಡುವ ಕಂಪನಿಯಿಂದ ದೂರವಿತ್ತು. ಅದಕ್ಕೆ ಟೈಮ್ ಸರಿ ಹೋಗದೇ ಇರುವುದಕ್ಕೆ ಅವನ ಸ್ನೇಹಿತನಾದ ರಾಕೇಶನ ಪಿಜಿಯಲ್ಲಿ ಇರುತ್ತಾನೆ. ರಾಕೇಶನ ಪಿಜಿಯಲ್ಲಿ ಅವನ ರೂಮ್ 2ನೇ ಫ್ಲೋರ್ನಲ್ಲಿರುತ್ತದೆ. ಅವನ ರೂಮ್ ಒಳಗೆ ಬರುತ್ತಿದ್ದಂತೆ ಬಲಭಾಗದಲ್ಲಿ ಒಂದು ವಿಂಡೋ ಮತ್ತು ಎಡಭಾಗದಲ್ಲಿ ಒಂದು ವಿಂಡೋ ಇರುತ್ತದೆ. ಎಡಭಾಗದಲ್ಲಿ ಇರುವ ವಿಂಡೋ ತೆರೆದಾಗ ಮೈನ್ ರೋಡ್ ಕಾಣುತ್ತೆ. ಬಲಭಾಗದಲ್ಲಿರುವ ವಿಂಡೋ ತೆರೆದಾಗ ಅದು ಒಂದು ದೂರದಲ್ಲಿ ಹಾಳು ಬಿದ್ದ ದೊಡ್ಡ ಬಂಗಲೆ ಇರುತ್ತದೆ. ರಾಹುಲ್ ಆ ಬಂಗಲೆ ನೋಡಿ ರಾಕೇಶನ ಕೇಳ್ತಾನೆ, ಹೇ ಮಗ, ಏನೋ ಇದು ಇಷ್ಟು ದೊಡ್ಡ ಬಿಲ್ಡಿಂಗ್ ಹಾಳು ಬಿಟ್ಟಿದೆ. ರಾಕೇಶ ಹೇಳ್ತಾನೆ, ಅದು ಮುಂಚೆ ಸಿನಿಮಾ ಥಿಯೇಟರ್ ಇತ್ತಂತೆ ಕಣೋ. ಒಂದು ಸಲ ರಾತ್ರಿ ಹೌಸ್ಫುಲ್ ಶೋ ನಡೆಯುವಾಗ ಇದ್ದಕ್ಕಿದ್ದಂತೆ ಬೆಂಕಿ ಹತ್ತಿ 76 ಜನ ಸತ್ತೋಗಿದರಂತೆ. ಇದನ್ನು ಕೇಳಿ ರಾಹುಲ್ ಭಯದಿಂದ, ರಾಕೇಶ ಇದೆಲ್ಲ ನಿನಗೆ ಹೇಗೆ ಗೊತ್ತು ಅಂದಾಗ ರಾಕೇಶ, ನಮ್ಮ ಪಿಜಿ ವಾಚ್ಮನ್ ಹೇಳ್ದ ಅಂತ ಹೇಳ್ತಾನೆ. ಆ ವಿಂಡೋ ತೆರೆದಾಗೆಲ್ಲ ಸುಟ್ಟು ಹೋದ ಥಿಯೇಟರ್ ಕಾಣಿಸುತ್ತೆ. ಮತ್ತೆ ಆ ವಿಂಡೋಯಿಂದ ಕೆಟ್ಟ ವಾಸನೆ ಬರುತ್ತೆ. ಅದಕ್ಕೆ ರಾಕೇಶ ಯಾವಾಗಲೂ ಭಯದಿಂದ ಬಲಬದಿಯ ವಿಂಡೋ ತೆಗೆಯುವುದೇ ಇಲ್ಲ. ಹೀಗೆ ಕೆಲ ದಿನಗಳು ಕಳೆದಂತೆ ಒಂದು ದಿನ ಸಂಬಳ ಬಂದ ಖುಷಿಗೆ ಪಾರ್ಟಿ ಮಾಡಬೇಕು ಅಂತ ಇಬ್ಬರು ತೀರ್ಮಾನ ಮಾಡ್ತಾರೆ. ರಾಹುಲ್ ಸಿಗರೇಟ್ ಮತ್ತು ಚಿಪ್ಸ್ ಪ್ಯಾಕೆಟ್ಗಳು ತಗೋತಾನೆ. ರಾಕೇಶ ಕುಡಿಯುವುದಕ್ಕೆ ಆಲ್ಕೋಹಾಲ್ ಬಾಟಲ್ ತೆಗೆದುಕೊಂಡು ಬರ್ತಾರೆ. ಆವತ್ತು ಇಬ್ರು ಚೆನ್ನಾಗಿ ಪಾರ್ಟಿ ಎಂಜಾಯ್ ಮಾಡ್ತಾರೆ. ಕುಡಿದ ನಶೆಯಲ್ಲಿ ರಾಹುಲ್ ಸುಟ್ಟಿ ಹೋದ ಥಿಯೇಟರ್ ಒಳಗಡೆ ಹೋಗುವ ಚಾಲೆಂಜ್ ಮಾಡುತ್ತಾನೆ. ರಾಕೇಶ ಬೇಡ ಅಂತ ಅನ್ನೋ ಬದಲು, ಇಂಥ ಜಾಗಕ್ಕೆ ಹೋಗಬೇಕು ಅಂದ್ರೆ ಗುಂಡಿಗೆ ಗಟ್ಟಿ ಇರಬೇಕು, ನಿಮ್ ಹತ್ರ ಧೈರ್ಯ ಇದ್ರೆ ಹೋಗಿ ತೋರಿಸು ಅಂತ. ರಾಹುಲ್ ಕೂಡ ಅವನ ಮಾತಿಗೆ ಒಪ್ಪುತ್ತಾನೆ. ಆದರೆ ಇಬ್ಬರು ಸೇರಿ ಆ ಸುಟ್ಟಿ ಹೋದ ಥಿಯೇಟರ್ ಒಳಗಡೆ ಹೋಗುತ್ತಾರೆ. ಒಳಗಡೆಯಿಂದ ನೋಡುವಾಗ ತುಂಬಾ ಭಯಂಕರವಾಗಿ ಸುಟ್ಟಿ ಹೋದ ದೃಶ್ಯಗಳು ಕಾಣುತ್ತವೆ. ಸುತ್ತಲೂ ಕತ್ತಲೆ ಇರುತ್ತದೆ. ಇಬ್ಬರು ತಮ್ಮ ಮೊಬೈಲ್ ಟಾರ್ಚ್ ಆನ್ ಮಾಡಿ ಸುತ್ತ ನೋಡುವಾಗ ರಾಕೇಶನ ಕಾಲಿಗೆ ಏನೋ ಮುಟ್ಟಿದಂತಾಗುತ್ತೆ. ಅವನು ಜೋರಾಗಿ ಚೀರುತ್ತಾನೆ. ರಾಹುಲ್ ಸ್ವಲ್ಪ ಮುಂದೆ ಹೋದವನು ರಾಕೇಶನ ಚಿರುವ ಶಬ್ದ ಕೇಳಿ ಹಿಂದೆ ಓಡಿ ಬಂದು, ಏನಾಯಿತು ರಾಕೇಶ ಅಂದಾಗ ರಾಹುಲನ ಮೈಯೆಲ್ಲ ಬೆವರು. ಮುಂದೆ ಒಂದು ಹೆಂಗಸಿನ ನೆರಳು ಯಾರೋ ನಿಂತಿರೋ ಹಾಗೆ ಇತ್ತು ಅಂದ. ರಾಹುಲ್ ನೋಡಿದಾಗ ಅಲ್ಲಿ ಏನೂ ಇರಲಿಲ್ಲ. ಆವಾಗ ರಾಕೇಶ ಜೋರಾಗಿ ನಗ್ನಗ್ತಾ ಹೇಳ್ತಾನೆ, ಏನ್ ಹಿಡಿದುಕೊಂಡು ಬಿಟ್ಟಿಯಾ ಅಂತ. ನಿನ್ನ ಮುಖ ನೋಡ್ಕೋ, ಎಷ್ಟು ಹೆದ್ರಿದೀಯಾ. ರಾಹುಲ್ ಕೋಪದಿಂದ, ತಮಾಷೆ ಮಾಡೋಕು ಮಿತಿ ಇರುತ್ತೆ, ಏನಕ್ಕೆ ಹೀಗೆ ಮಾಡ್ತಾ ಇದೀಯಾ ಅಂತ ಸಿಟ್ಟಿನಿಂದ ಹೊರಗಡೆ ಬರ್ತಾನೆ. ರಾಕೇಶ್, ಸ್ವಾರಿ ಕಣೋ, ತಪ್ಪಾಯ್ತು, ಇನ್ನೊಮ್ಮೆ ತಮಾಷೆ ಮಾಡಲ್ಲ ಅಂತ ಸಮಾಧಾನ ಮಾಡಿ ಇಬ್ಬರು ಥಿಯೇಟರ್ನಿಂದ ಹೊರಗಡೆ ಬಂದು ತಮ್ಮ ಪಿಜಿಗೆ ಹೋಗ್ತಾರೆ. ಇಬ್ರು ಪಿಜಿಗೆ ಬಂದು ಸ್ವಲ್ಪ ಹೊತ್ತು ಟಿವಿ ನೋಡ್ತಾರೆ. ಆಮೇಲೆ ಇಬ್ರು ಒಂದೇ ರೂಮಲ್ಲಿ ಮಲ್ಕೋತಾರೆ. ರಾತ್ರಿ ತುಂಬಾ ಹೊತ್ತಾಗಿತ್ತು. ರಾತ್ರಿ 3 ಗಂಟೆಯಾಗಿತ್ತು. ರಾಹುಲ್ ಎದ್ದು ನೋಡ್ತಾನೆ, ರಾಕೇಶ ಬೆಡ್ ಮೇಲೆ ಇರೋದಿಲ್ಲ. ರಾಹುಲ್ ಗಾಬರಿಗೊಂಡು ರಾಕೇಶ್ ರಾಕೇಶ್ ಅಂತ ಕೂಗ್ತಾನೆ. ಎಲ್ಲಾದರೂ ಇದ್ರೆ ಬರ್ತಾನೆ ಅಂತ. ಆದ್ರೆ ಎಷ್ಟು ಕೂಗಿದರೂ ಬರೋದಿಲ್ಲ. ಆವಾಗ ಬಲಬದಿಯ ವಿಂಡೋ ಕಡೆ ಅವನ ಗಮನ ಹೋಗುತ್ತೆ. ವಿಂಡೋ ತೆರೆದು ನೋಡಿ ಬೆಚ್ಚಿ ಬೆರಗಾಗ್ತಾನೆ. ಅದೇ ಸುಟ್ಟಿ ಹೋದ ಥಿಯೇಟರ್ ಮುಂದೆ ನಿಂತು ರಾಕೇಶ್ ಸಿಗರೇಟ್ ಸೇರುತ್ತಾ ನಿಂತಿದ್ದ. ರಾಹುಲ್ಗಂತೂ ತುಂಬಾ ಕೋಪ ಬರುತ್ತೆ. ಈ ಹುಟ್ನನ್ ಮಗ ಮತ್ಯಾಕೆ ಹೊರಗಡೆ ಹೋದ, ಅದು ಥಿಯೇಟರ್ ಮುಂದೆನೆ ಅಂತ ಬೈಕೋತ ಹೊರಗಡೆ ಹೋಗ್ತಾನೆ. ನಾನ್ ಕೈಯಿಂದ ಚೆನ್ನಾಗಿ ಬೈಸ್ಕೋತಾನೆ ಅಂತ ಅವನ ಹತ್ರ ಬಂದು ನಿಂತು, ರಾಕೇಶ್ ಏನಂತ ತಿಳ್ಕೊಂಡಿದೀಯ ನೀನು, ನನಗೆ ಹೇಳ್ದೆ ಕೇಳ್ದೆ ಬರೋದು, ಅದು ಇಷ್ಟೋ ಹೊತ್ತಲ್ಲಿ ಅಂತ ಟೈಮ್ ನೋಡೋಕೆ ಮೊಬೈಲ್ ತೆಗೆದು ನೋಡೋಷ್ಟ್ರಲ್ಲಿ ರಾಹುಲ್ನ ಮೊಬೈಲ್ಗೆ ಕಾಲ್ ಬರುತ್ತೆ. ಅದು ನೋಡಿ ರಾಹುಲ್ನ ಕೈ ನಡುಗೋಕೆ ಸ್ಟಾರ್ಟ್ ಆಗುತ್ತೆ. ಅದು ರಾಕೇಶ್ನ ನಂಬರ್ ಇಂದ ಬಂದಿರೋ ಕಾಲ್. ರಾಹುಲ್ ಫುಲ್ ಗಾಬರಿ ಆಗ್ತಾನೆ. ನನ್ ಮುಂದೆನೆ ಇರೋ ರಾಕೇಶ್ನ ಕೈಯಲ್ಲಿ ಮೊಬೈಲ್ ಇಲ್ಲ, ಮತ್ತೆ ಕಾಲ್ ಹೇಗೆ ಬರ್ತಿದೆ ಅಂತ ಕಾಲ್ ರಿಸೀವ್ ಮಾಡ್ತಾನೆ. ಕಾಲ್ ರಿಸೀವ್ ಮಾಡಿದ ತಕ್ಷಣ ರಾಕೇಶ್ನ ಧ್ವನಿ ಕೇಳಿಸುತ್ತೆ. ಎಲ್ಲಿಗೋ ಹೋಗಿದ್ದೀಯಾ, ನಾನು ವಾಶ್ರೂಮ್ ಹೋಗಿ ಬರೋಷ್ಟ್ರಲ್ಲಿ ನನ್ನ ಒಬ್ಬನೇ ಬಿಟ್ಟು ಬೇಗ ಬಾ ಅಂತ. ರಾಕೇಶನ ಮಾತು ಕೇಳಿ ರಾಹುಲ್ನ ಮೈಯೆಲ್ಲ ನಡುಗೋಕೆ ಸ್ಟಾರ್ಟ್ ಆಗುತ್ತೆ. ಕಾಲ್ನಲ್ಲಿ ರಾಕೇಶ್ ಇದನಂದ್ರೆ ಮತ್ತೆ ನಾನ್ ಮುಂದೆ ಇರೋನು ಯಾರು ಅಂತ ಹೆದರಿ ಪಿಜಿ ಕಡೆ ಓಡಿ ಬರುವಾಗ ಕೆಳಗೆ ಬಿದ್ದು ಮೂರ್ಛೆ ಹೋಗ್ತಾನೆ. ರಾಹುಲ್ ಮತ್ತೆ ಕಣ್ಣು ತೆರೆದಾಗ ಬೆಳಗಾಗ್ತಾ ಇರುತ್ತೆ. ಅವನ ಪಿಜಿ ಬೇಡ ಮೇಲೆ ಇರ್ತಾನೆ. ರಾಹುಲ್ ನಿಟ್ಟುಸಿರು ಬಿಟ್ಟು ಇದೊಂದು ಕನಸ, ದೇವರು ಉಳಿಸ್ಬಿಟ್ರು ಅನಿಸ್ತರಲ್ಲಿ ಅವನ ಸುತ್ತ ಪಕ್ಕದ ರೂಮಿನವರು ಮತ್ತೆ ರಾಕೇಶ್ ಅವನನ್ನೇ ನೋಡ್ತಾ ನಿಂತಿರುತ್ತಾರೆ. ರಾಹುಲ್ ಕನ್ಫ್ಯೂಸ್ ಆದ, ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ. ಅವಾಗ ರಾಕೇಶ್ ಹೇಳ್ದ, ನಿನ್ನೆ ರಾತ್ರಿ ನಾನು ಬಾತ್ರೂಮ್ ಹೋಗಿ ಅಂದಾಗ ರಾಹುಲ್ ಜೋರಾಗಿ ಕಿರುಚೋ ಶಬ್ದ ಬರುತ್ತೆ ಹೊರಗಿಂದ. ಅವಾಗ ರಾಕೇಶ್ ಮತ್ತು ಪಕ್ಕದ ರೂಮಿನವರು ನೋಡಿದಾಗ ರಾಹುಲ್ ಹೊರಗೆ ಮೂರ್ಛೆ ಹೋಗಿ ಬಿದ್ದಿದ್ದ ಅವನನ್ನು ಎತ್ತಿಕೊಂಡು ರೂಮಿಗೆ ತರುತ್ತಾರೆ. ಇದೆಲ್ಲ ಹೇಳಿದಾಗ ರಾಹುಲ್ಗೆ ಗೊತ್ತಾಗುತ್ತೆ ಇದೆಲ್ಲ ಕನಸಲ್ಲ, ನಿಜ ಅಂತ. ಅಲ್ಲಿದ್ದವರಿಗೆಲ್ಲ ರಾತ್ರಿ ಏನು ನಡೀತು ಅಂತ ಎಲ್ಲ ಹೇಳ್ತಾನೆ. ರಾಹುಲ್ನ ಮಾತು ಯಾರೂ ಒಪ್ಪಿಲ್ಲ. ಅವನ ಸ್ನೇಹಿತ ಕೂಡ ಒಪ್ಪಿಲ್ಲ. ನೀನು ನಿನ್ನೆ ಡ್ರಿಂಕ್ಸ್ ಮಾಡಿದೆಯಾ, ಅದಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇದೀಯಾ ಅಂತ. ರಾಹುಲ್ ಕೂಡ ಯೋಚನೆ ಮಾಡ್ತಾನೆ, ಹೌದಲ್ವಾ ನಿನ್ನೆ ನಾನು ಡ್ರಿಂಕ್ಸ್ ಮಾಡಿದೆ, ಅದಕ್ಕೆ ಹೆಲೋಸಿನೇಷನ್ ಆಗ್ತಿದೆಯಾ ಅಂತ ಸುಮ್ಮನಾಗುತ್ತಾನೆ. ಇದೆಲ್ಲ ಕಲ್ದು 3 ದಿನ ಆಗುತ್ತೆ. ಅನಂತರ ತನ್ನ ಕಂಪನಿ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಒಂದು ದಿವಸ ಪಿಜಿ ರೂಮಿಗೆ ಬೀಗ ಹಾಕಿ ಕಂಪನಿಗೆ ಹೋಗ್ತಾನೆ. ಸಂಜೆವರೆಗೂ ಕೆಲಸ ಮಾಡಿ ಮತ್ತೆ ಪಿಜಿಗೆ ಹೋಗಿ ನೋಡ್ತಾನೆ, ಅವನ ರೂಮ್ ಓಪನ್ ಆಗಿದೆ. ಅಕ್ಕಪಕ್ಕದ ರೂಮಿನವರೆಲ್ಲ ಅವನ ರೂಮಿನೊಳಗೆ ನಿಂತಿದ್ರು.
ಮತ್ತೇನಾಯಿತು ಅಂತ ಹೋಗಿ ನೋಡಿದಾಗ ಅವನ ಕಿಚನ್ ರೂಮ್ ಅರ್ಧ ಬೆಂಕಿಯಿಂದ ಸುಟ್ಟಿಗಿರುತ್ತೆ. ಅವನಂತೂ ಫುಲ್ ಶಾಕ್ ಆದ ಕೆಲ್ಸಕ್ಕೆ ಹೋಗುವಾಗ ಎಲ್ಲ ಚೆಕ್ ಮಾಡಿ ಎಲ್ಲ ಸರಿಯಾಗಿದೆ ಅಂತಾನೆ ಬೀಗ ಹಾಕಿ ಹೋದೆ. ಮತ್ತೆ ಇದೆಲ್ಲ ಹೇಗಾಯ್ತು ಅಂತ. ಬೆಂಕಿ ಮನೆಯೆಲ್ಲ ಹತ್ತೋಕೆ ಮುಂಚೆ ಪಕ್ಕದ ರೂಮಿನವರೆಲ್ಲ ಬೆಂಕಿನ ಆರಿಸಿದರು. ರಾಹುಲಗಂತೂ ಏನೂ ತೋರ್ತಾನೆ ಇರಲಿಲ್ಲ. ಆದ್ರೂ ಆಗೋದಾಯ್ತು, ಇನ್ನು ಮುಂದೆ ಏನೂ ಆಗದಂತೆ ನೋಡ್ಕೋತೀನಿ ಅಂತ ಸುಮ್ಮನಾಗ್ತಾನೆ. ಒಂದಿವ್ಸ ರಾಹುಲ್ ರಾತ್ರಿ ಮಲ್ಕೊಂಡಾಗ ಕಿಚನ್ ಇಂದ ಜೋರಾದ ಶಬ್ದ ಬರುತ್ತೆ. ನಿದ್ದೆಯಲ್ಲಿದ್ದ ರಾಹುಲ್ ಗಾಬರಿಯಿಂದ ಎದ್ದು ಕಿಚನ್ಗೆ ಹೋಗಿ ನೋಡ್ತಾನೆ. ಫ್ರಿಜ್ ಓಪನ್ ಆಗಿರುತ್ತೆ. ಫ್ರಿಜ್ ಅಲ್ಲಿರೋ ಎಲ್ಲಾ ವಸ್ತುಗಳು ಕೆಳಗಡೆ ಬಿದ್ದಿರುತ್ತೆ. ರಾಹುಲ್ ನಿದ್ದೆಯಲ್ಲಿದ್ದ ಗಾಬರಿಯಿಂದ ಎಲ್ಲಾ ಕಿಚನ್ ಕ್ಲೀನ್ ಮಾಡ್ತಾನೆ. ನೆಕ್ಸ್ಟ್ ಡೇ ಎಲ್ಲಿಗೂ ಹೇಳ್ತಾನೆ, ಯಾರು ಅವನ ಮಾತು ನಂಬಲ್ಲ. ಮತ್ತೆ ಮರುದಿನ ರಾತ್ರಿ ರಾಹುಲ್ ಮಲ್ಕೊಂಡಾಗ ಮತ್ತೆ ಅದೇ ರೀತಿ ಶಬ್ದ ಆಗುತ್ತೆ. ಮತ್ತೆ ರಾಹುಲ್ ಗಾಬರಿಯಿಂದ ಕಿಚನ್ಗೆ ಹೋಗಿ ನೋಡ್ತಾನೆ. ಫ್ರಿಜ್ ಅಲ್ಲಿರೋ ಎಲ್ಲ ಸಾಮಾನುಗಳು ಮತ್ತೆ ಕೆಳಗೆ ಬಿದ್ದಿದ್ದವು. ಫ್ರಿಜ್ ಒಳಗಡೆ ಕೆಳಗಿನ ಡೋರ್ ಹತ್ರ ಒಬ್ಬ ವಿಚಿತ್ರವಾದ ವ್ಯಕ್ತಿ ಇದ್ದ. ಅವನ ಮೈ ಪೂರ್ತಿ ಸುಟ್ಟು ಹೋಗಿತ್ತು. ಇದನ್ನ ನೋಡಿ ಮೈಯೆಲ್ಲ ಬೆವರಿ ಜೋರಾಗಿ ಕಿರುಚುತ್ತಾ ರೂಮಿಂದ ಅವನ ಹಳೆಯ ಹಾಸ್ಟೆಲ್ಗೆ ಓಡಿ ಹೋಗ್ತಾನೆ. ಹಾಗೂ ಹೀಗೋ ಹಾಸ್ಟೆಲ್ಗೆ ಹೋಗಿ ಅಲ್ಲಿದ್ದವರಿಗೆ ನಡೆದಿದ್ದೆಲ್ಲ ಹೇಳ್ತಾನೆ. ಎಲ್ಲರೂ ಸಮಾಧಾನ ಮಾಡ್ತಾರೆ. ನೆಕ್ಸ್ಟ್ ಡೇ ಹಾಸ್ಟೆಲ್ನ ಕೆಲ ಸ್ನೇಹಿತರ ಜೊತೆ ಒಂದು ವ್ಯಾನ್ ತಗೊಂಡು ಅವನ ಪಿಜಿಗೆ ಹೋಗಿ ಅವನ ರೂಮ್ ಖಾಲಿ ಮಾಡಿ ಇನ್ನೇನು ಹೊರಡುವಷ್ಟರಲ್ಲಿ ಆ ಪಿಜಿ ವಾಚ್ಮನ್ ನೀನು ಪರಿಸ್ಥಿತಿ ಹಾಳಾಗೋಕ್ಕೂ ಮುಂಚೆ ಹೋಗ್ತಾ ಇದೀಯಾ, ಒಳ್ಳೇದಾಯ್ತು, ಇನ್ನು ಮುಂದೆ ಈ ಪಿಜಿ ಕಡೆ ಬರಬೇಡ ಅಂತ ಹೇಳ್ತಾನೆ. ಆವಾಗ ರಾಹುಲ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಇನ್ಮುಂದೆ ಆತ್ಮಗಳ ಜೊತೆ ಇಂತಹ ಹುಡುಗಾಟ ತಮಾಷೆ ಮಾಡಬಾರದು ಅಂತ ತೀರ್ಮಾನ ಮಾಡಿ ಹೊರಡುವಾಗ ವಾಚ್ಮನ್ ಇನ್ನೊಂದು ಸತ್ಯ ಹೇಳ್ತಾನೆ. ರಾಹುಲ್ ನೆಮ್ಮದಿಯಿಂದ ಹೊರಡುವ ಮುಂಚೆ, ನಿನ್ನ ಸ್ನೇಹಿತ ರಾಕೇಶ್ ಕೂಡ ಹೀಗೆ ಹೋಗಿ ಮತ್ತೆ ತಿರುಗಿ ಬರಲೇ ಇಲ್ಲ ಅಂತ. ಆವಾಗ ರಾಹುಲ್ಗೆ ರಾಕೇಶ್ನ ನೆನಪಾಯಿತು. ನನಗೆ ದೆವ್ವದ ಕಾಟ ಶುರುವಾದಾಗಿಂದ ರಾಕೇಶ್ ನನಗೆ ನೆನಪೇ ಇಲ್ಲ. ಆವಾಗಿಂದ ಅವನು ನನ್ನ ಜೊತೆಯೇ ಇದ್ದಾನೆ ಅಂತ ಅನಿಸಿದೆ. ಅವತ್ತಿಂದ ರಾಕೇಶ್ ಯಾರ ಕಣ್ಣಿಗೂ ಕಾಣಿಸ್ತನೂ ಇರಲಿಲ್ಲ. ಅವನಿಗೆ ಇನ್ನೂ ಕನಸಲ್ಲಿ ರಾಕೇಶ್ ಬಂದು ಥಿಯೇಟರ್ಗೆ ಕರೆದು ಹೆದರಿಸ್ತಾನಂತೆ. ಆ ರೀತಿ ಕನಸು ಬಿದ್ದಾಗೆಲ್ಲ ರಾಹುಲ್ಗೆ ಜ್ವರ ಬಂದು ಅವನ ಪರಿಸ್ಥಿತಿ ತುಂಬಾ ಕೆಡುತ್ತೆ. ಇದು ಘಟನೆಯಾಗಿರೋದು 2014ರಲ್ಲಿ. ಅವತ್ತಿಂದ ಇವತ್ತಿನವರೆಗೂ ರಾಹುಲ್ ಪೂರ್ತಿಯಾಗಿ ರಿಕವರ್ ಆಗಿಲ್ಲ. ಇದು ಆಗಿತ್ತು ರಾಹುಲ್ನ ನಿಜ ಘಟನೆಯ ಕಥೆ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಸೇಫ್ ಆಗಿರಿ ಮತ್ತು ನಮ್ಮ ಹಾಂಟೆಡ್ ಲೈನ್ ಇಂಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏಕೆಂದ್ರೆ ನಿಮಗೋಸ್ಕರ ವಿಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟು ಮಾಡ್ತೀವಿ. ಅದಕ್ಕೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಮತ್ತು ನಿಮ್ಮ ಸುತ್ತ ಆಗಿರೋ ಘಟನೆ ಹೇಳಬೇಕು ಅಂದ್ರೆ ಕಾಮೆಂಟ್ ಮಾಡಿ. ನಾನು ಎಲ್ಲಾ ಕಾಮೆಂಟ್ಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಅಂಡ್ ಸಿಗೋಣ ಮುಂದಿನ ವಿಡಿಯೋ ಜೊತೆ.